ಏನ್ ಭೀಮಣ್ಣ, ಊರ್ನಾಗೆ ಕಾಣ್ಸಾಕೆ ಇಲ್ಲ. ಎಲ್ಲಿ ಹೋಗ್ತೀಯಪ್ಪ? ಊರ್ನಾಗ ಎಲ್ಲೆಲ್ಲೂ ಸಿಗಾಕಿಲ್ಲಲ್ಲಪ್ಪ ಭೀಮಪ್ಪ ನೀನು. ಎಲ್ಲಿ ಹೋಗೋಣ ಚಂದ್ರಣ್ಣ? ಅದೇ ಕಣ್ ಚಂದ್ರಣ್ಣು, ಓಸಿ ಹೊಲ್ದಾಗೆ ಓಟು ಪೋಸ್ಲಿಕ್ಕಿವ್ನಿ. ಅವಕ್ಕೆಲ್ಲ ನೀರು ಹಾಯ್ಸೋದು ಬೇಡ್ವಿ, ನೀರು ಬಿಡೋದು ಯಾರು? ಆ ಓಸಿ ಅವೆಲ್ಲ ಕೆಲಸ ಇದಾವೆ ಕಣಪ್ಪ ಚಂದ್ರಪ್ಪ. ಅದಕ್ಕೆ ನಾನು ಊರ್ನಾಗೆ ಇರಲ್ಲ. ಓಸಿ ಜಾಸ್ತಿ ಹೊಲ್ದಾಗೆ ಇರ್ತೀನಿ. ಹಂಗಾರೆ ಹೊಲ್ದಾಗೆ ಪೋಸ್ಲಿಕ್ಕಿರೋದೆಲ್ಲ ಚಂದಾಕಿರ್ಬೇಕೇನಪ್ಪ? ಒಸಿ ನಾನು ಆ ಕಡೆ ಬೋರ್ಲೇ ಇಲ್ಲ ಕಣ್ ಭೀಮಣ್ಣ, ನಿಮ್ಮ ಹೊಲದ ಕಡೆಗೆ ಯಾವಾಗನ ಬರ್ಬೇಕಪ್ಪ. ನಾನು ಬಂದು ನೋಡ್ಲೇ ಇಲ್ಲ ಕಣಪ್ಪ ಅತ್ಲಾಗೆ ಆ ಪೋಸ್ಲಿ ಹೆಂಗೈತೆ ನಿಮ್ಮ ಅಂತ. ಪರವಾಗಿಲ್ಲ ಚಂದ್ರಣ್ಣ, ಹಂಗೆ ಸುಮಾರು ಕೈ ಇದಾವೆ ಪೋಸ್ಲು. ಓಸಿ ಮಳೆ ಇಲ್ಲ ನೋಡು, ಒಂದು ಸ್ವಲ್ಪ ನೀರಿನ ಸಮಸ್ಯೆ ಕಣ ಚಂದ್ರಪ್ಪ. ಪೋಸ್ಲೇನೋ ಹೊಲ ತುಂಬ ಇಕ್ಬಿಟ್ಟಿವ್ನಿ, ಆದರೆ ಆ ನೀರೇ ಕಮ್ಮಿ ಆಗ್ತಾ ಇದಾವೆ ಕಂಡ ಚಂದ್ರಪ್ಪ ಬೋರ್ನಾಗೆ. ಹೂನ್ ಹೇಳ ಭೀಮಣ್ಣ, ಒಸಿ ಬೋರ್ಗಳಾಗೆ ನೀರು ಕಮ್ಮಿಯ. ಯಾಕಂದರೆ ಈ ಮಳೆ ಬರಲಿಲ್ಲ ನೋಡಿ ವರ್ಷ, ಅದಕ್ಕೆ ಬೋರ್ಗಳಾಗೆ ನೀರೇ ಕಮ್ಮಿ ಆಗ್ತಾ ಇದಾವೆ ಕಂಡ ಭೀಮಣ್ಣ. ಒಸಿ ಆ ಬೋರ್ಗಳಾಕೆ ಇನ್ನೊಂದೆರಡು ಪೈಪ್ ಬಿಡು, ಬರ್ತವೆ ಇನ್ನೊಂದು ಒಟ್ಟು ಹೆಚ್ಚಾಗಿ ನೀರು. ಓಹೋ ಹೋ ಹೋ, ಆ ಚಂದ್ರಪ್ಪನವರು ಭೀಮಣ್ಣವರು ಏನೋ ಮೀಟಿಂಗ್ ಮಾಡ್ಸವ್ರಲ್ಲಪ್ಪ. ವಶಿ ಅದೇನು ಅಂತ ಕೇಳ್ಕೊಂಡು ಹಂಗೆ ಚಂದ್ರಪ್ಪಂತಾಗೆ ಒಂದು 90ಗೆ ಕಿತ್ಕೊಂಡು ಬೈರಿನೇ ಹೋಗ್ಬಿಡ್ಬೇಕು ಕಣಪ್ಪ. ವಶಿ ನನಗೆ ಡಿಮ್ ಆಗ್ತೈತೆ ಕಣ್ರಪ್ಪ. ಈಗಾಳ ಚಂದ್ರಪ್ಪ, ಈ ರಂಗಪ್ಪ ನೀನು ನೋಡ್ತಿಲು ಎಲ್ಲಿದ್ರು ಬಂದ್ಬಿಡ್ತಾನೆ ನೋಡ್ಲಾ ಚಂದ್ರಪ್ಪ. ಓಸಿ ನಿನ್ನೆ ಹುಡಿಕೊಂಡ್ ಬಂದಿದ್ದಂಗ ಅವನೇ, ಅದೇನು ಕೇಳಲ್ಲ ಚಂದ್ರಪ್ಪ? ಅಗಳ ರಂಗಪ್ಪ, ವಾತಾರೆ ರೋಡ್ನಾಗ ಒಳ್ಳೆ ಡಿಮ್ ಆಗಿ ಬಂದಿದ್ಯಲ್ಲ ರಂಗಪ್ಪ, ಯಾಕೆ ಹಿಂಗೆ ಇತ್ಲಾಗಿ ಇವತ್ತು? ಚಂದ್ರಪ್ಪ, ನನಗೆ ವಶಿ 90ಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತಿದ್ದೇನೋ ಅಂತ ಬಂದೆ ಚಂದ್ರಪ್ಪ. ನನಗೀಗ 90ಗೆ ದುಡ್ಡು ಬೇಕು, ಕೊಡು ಚಂದ್ರಪ್ಪ. ಅಲ್ಲ ರಂಗಪ್ಪ, ನಮಗೆ ನಮ್ಮ ಚಿಂತೆ. ಹೊಸ ಆ ಬೋರ್ಗಳಾಗೆ ನೀರು ಕಮ್ಮಿ ಆಗ್ತಾ ಇದಾವ ಅಂತ ನಾವು ಚಿಂತೆ ಮಾಡ್ತಿದ್ರೆ, ನಿನಗೆ ಕುಡ್ದಿರೋದು ಕಮ್ಮಿ ಆಗೈತೆ ಅಂತ ನೀನು ಚಿಂತೆ ಮಾಡ್ತಾ ಇದೀಯ. ಇದು ನೋಡಿ ಹೆಂಗೈತೆ. ಚಂದ್ರಪ್ಪ, ನಿಮಗೆ ಬೋರ್ಗಳಾಗೆ ನೀರು ಕಮ್ಮಿ ಆದರೆ ಹೆಂಗೆ ಚಿಂತೆ ಆಗ್ತಾಯಿತೋ, ವಸಿ ನಮಗೂ ಅಷ್ಟೇ ಕಂಡ್ಲ ಚಂದ್ರಪ್ಪ. ನಮ್ಮ ಬಾಡಿನಾಗೆ ಆ ಎಣ್ಣೆ ಕಮ್ಮಿ ಆದ್ರೂ ಹಾಗೆ ನಮಗೂ ಚಿಂತೆ ಆಗ್ತೈತೆ ಕಂಡ್ಲ ಚಂದ್ರಪ್ಪ. ವಸಿ ನಮಗೂ ನೀರು ಇಂಪಾರ್ಟೆಂಟಯ್ಯ. ಯಾಕೆ ಅಂತ ಅಂದರೆ, ನಾವು ಕುಡಿಬೇಕಾದ್ರೆ ಚಂದ್ರಪ್ಪ ನೀರು ಹಾಕಂಬೆ ಕುಡಿಯೋಕ್ಕಾಗಲ್ಲ ಚಂದ್ರಪ್ಪ. ವಸಿ ನಮಗೂ ನೀರು ಬೇಕು ಚಂದ್ರಪ್ಪ. ನೀರಿಲ್ಲದು ಹೆಂಗೆ ಚಂದ್ರಪ್ಪ ನಾವು ಕುಡಿಯೋದು ಹೇಳು? ವಸಿ ಇದು ನಿನಗೆ ಅರ್ಥ ಆಗಕ್ಕಿಲ್ಲ ಬಿಡು ಚಂದ್ರಪ್ಪ. ರಂಗಪ್ಪ, ನಿನ್ನ ಕಷ್ಟ ನಿನಗೆ ಕಣಪ್ಪ, ಹಂಗೇನೆ ನಮ್ಮ ಕಷ್ಟ ನಮಗೂ ಕಣಪ್ಪ. ಓಸಿ ಕಾಷ್ಟಿಲ್ಲದ ಮನುಷ್ಯರು ಯಾರು ಹೇಳು? ಅದಕ್ಕೆ ನಾವು ಚಿಂತೆ ಮಾಡ್ತಿದ್ದೀವಿ. ಆಮೇಲೆ ನೀರಿಲ್ಲ ಅಂತ ಅಂದರೆ ಓಸಿ ಜೀವನ ಮಾಡೋದು ಹೆಂಗೆ? ನಾವು ರೈತರಾಗಿ ಅದಕ್ಕೇನೆ ನಾನು ಭೀಮಣ್ಣ ಅದನ್ನು ಯೋಚನೆ ಮಾಡ್ತಿದ್ವಿ ಕಣ ರಂಗಪ್ಪ. ಚಂದ್ರಪ್ಪ, ನಿನಗೊಂದು ಮಾತು ಹೇಳ್ತೀನಿ ಕೇಳು ಚಂದ್ರಪ್ಪ. ವಶಿ ನೀನು ಸತ್ ಮ್ಯಾಕೆ ನಿನ್ನ ಸ್ವಂತ ಗುಡ್ದು ಉಡ್ದಾರನೂ ಬಿಡಕ್ಕಿಲ್ಲ ಚಂದ್ರಪ್ಪ. ವಶಿ ನೀನು ಸತ್ ಮ್ಯಾಕೆ ನಿನ್ನ ಬೋರಿ ಕೈನಾಗೆ ಕಳಿಸ್ತಾರಲ್ಲ ಚಂದ್ರಪ್ಪ. ಅದಕ್ಕೆ ಯಾಕೆ ಚಂದ್ರಪ್ಪ ಯೋಚನೆ ಮಾಡಬೇಕು, ಚಿಂತೆ ಮಾಡಬೇಕು ಚಂದ್ರಪ್ಪ? ವಶಿ ನಮ್ಮನ್ನ ನೋಡು, ಈ ಮದ್ಯಪಾನ ಪ್ರಿಯರು ಹೆಂಗೆಲ್ಲ ಖುಷಿಯಾಗಿರ್ತಾರೆ ಚಂದ್ರಪ್ಪ. ಅದಕ್ಕೆ ಚಂದ್ರಪ್ಪ ಹೇಳೋದು, ಈ ಮದ್ಯಪಾನ ಪ್ರಿಯರನ್ನು ನೋಡಿ ಕಲೀರಿ ಚಂದ್ರಪ್ಪನವರೇ. ನೀವು ಕಲಿಬೇಕು ನಮ್ಮನ್ನೆಲ್ಲ ನೋಡಿ. ಅಲ್ಲ ರಂಗಪ್ಪ, ಓಸಿ ಊರುಗಳಾಗೆಲ್ಲ ಈ ಕುಡ್ಕೊಂಡು ಅಡ್ಡಾಡಿದ್ರೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ರಂಗಪ್ಪ. ಓಸಿ ಆ ಜನಗಳ ಬಾಯಾಗೆ ಎಲ್ಲ ಕೇಳೋಕ್ಕಾಗದು. ಇವನೇನು ಕುಡ್ಕೊಂಡು ಅಡ್ಡಾಡ್ತಾನೆ ಡೈಲಿ ಹಂಗೆ ಹಿಂಗೆ ಅಂತ ಮನೆಗಳಾಗೆಲ್ಲ ಮಾತಾಡ್ಕೊಂತಾರೆ. ಈ ಹೆಣ್ಮಕ್ಳು ಆ ಕಳೆ ತೆಗಿಬೇಕಾದ್ರೂ ಆ ಅಣ್ಣಯ್ಯ ಕುಡ್ಕೊಂಡು ರೋಡ್ನಾಗೆ ಹಿಂಗೆಲ್ಲ ಮಾತಾಡುತ್ತೆ ಹಂಗೆಲ್ಲ ಮಾತಾಡುತ್ತೆ ಅಂತ ಎಲ್ಲ ರೋಡ್ನಾಗೆಲ್ಲ ಆಡ್ಕೊಂತಾರೆ ರಂಗಪ್ಪ. ಅದಕ್ಕೆ ನಿನಗೆ ಇದು ಯಾವುದು ತಿಳಿಯಾಕಿಲ್ಲ.
ಭೀಮಣ್ಣ, ವಶಿ ನಿನಗೆ ಇದೇ ಅರ್ಥ ಆಗಕ್ಲಿಲ್ಲ ನೋಡು ಭೀಮಣ್ಣ. ನಮ್ಮ ಬಗ್ಗೆ ಆಡ್ಕೊಂಡು ಅಡ್ಡಾಡೋರೆಲ್ಲ ನಮ್ಮ ಕಷ್ಟಗಳಿಗೆ ಆಗ್ತಾರ ಭೀಮಣ್ಣ. ಹಂಗಾದ್ರೆ ಅವರು ಆಡ್ಕೊಂತಾರೆ, ನಮ್ಮನ್ನೆಲ್ಲ ಬೈಕೊಂಡು ಅಡ್ಡಾಡ್ತಾರೆ ಅಂತ ಭೀಮಣ್ಣ. ಅವ್ರ ಥರನೇ ನಾವು ಬದುಕೋಕ್ಕಾಗುತ್ತಾ ಭೀಮಣ್ಣ? ಅವರು ಹಂಗಾರೆ ನಮ್ಮ ಕಷ್ಟಗಳನ್ನ, ನಮ್ಮ ಸಾಲ ಸಂಬಂಧಗಳನ್ನ ಎಲ್ಲ ತೀರಿಸ್ಕೊಡ್ತಾರ ಹಂಗಾರೆ ಭೀಮಣ್ಣ? ಹಂಗೆ ಆಡ್ಕೊಳ್ಳೋರು ವಶಿ ನಮ್ಮದೇನು, ನಮ್ಮ ಕೆಲಸ ಏನು ಅಂತ ನೋಡಬೇಕು ಭೀಮಣ್ಣ. ಹಂಗೆ ಆಡ್ಕೊಂತಾರಂತ ಹೇಳಿ ಅವ್ರಂತಾನೆ ನಾವೆಲ್ಲ ಬದುಕೋಕ್ಕಾಗಲ್ಲ ಭೀಮಣ್ಣ. ರಂಗಪ್ಪ, ನೋಡ್ರಂಗಪ್ಪ, ನೀನು ಎಷ್ಟೊಂದು ತಿಳ್ಕೊಂಡಿದೀಯ ರಂಗಪ್ಪ. ವಶಿ ನಿಂತಾಗೆ ನೀ ಹತ್ತೈತೆ ಬಿಡ್ಲಾ ರಂಗಪ್ಪ. ಯಾಕೆ ಅಂತ ಅಂದ್ರೆ ಇರೋದ್ನ ಇದ್ದಂಗೆ ಹೇಳಿದೀಯ ಕಂಡ್ಲ ಸತ್ಯನ. ಅದಕ್ಕೆ ಹೇಳೋದು ಕಂಡ್ಲ, ಈ ಕುಡಿದ್ಮೇಲೆ ಸತ್ಯ ಬಾಯಿಂದ ಹೊರಗೆ ಬರ್ತೈತೆ ಅಂತ. ಬಿಡ್ಲಾ ರಂಗಪ್ಪ, ನೀನ್ ಹೇಳಿದ್ದನು ಕರೆಕ್ಟಾಗೆ ಇದೆ ಕಂಡ್ಲ ರಂಗಪ್ಪ. ವಶಿ ನಿನ್ನಂತಾನೆ ಎಲ್ಲಾರು ಯೋಚನೆ ಮಾಡ್ಬಿಟ್ರೆ ರಂಗಪ್ಪ, ಈ ಪ್ರಪಂಚನೇ ಎಲ್ಗೋ ಹೋಗ್ಬಿಡುತ್ತೆ ಕಣೋ ರಂಗಪ್ಪ. ಭೀಮಣ್ಣ, ವಶಿ ನಮಗೆ ದಿನ ಕುಡಿಯೋರಿಗೆ ಭೀಮಣ್ಣ ಈ ಸತ್ಯ, ಈ ನಿಯತ್ತು ದಿನಾನೂ ಇರ್ತೈತೆ ಕಣ್ ಭೀಮಣ್ಣ. ಅದಕ್ಕೆ ನಮ್ಮಂಥವ್ರಿಗೆಲ್ಲ ನೀವು ಮದ್ಯಪಾನ ಪ್ರಿಯರು ಅಂತ ಹೇಳಿ ಕರಿಬೇಕು ಭೀಮಣ್ಣ. ಹೂನ್ ಹೇಳ ರಂಗಪ್ಪ, ನೀನು ಹೇಳೋದ್ರಾಗೂ ಓಸಿ ಸತ್ಯ ಐತೆ ಬಿಡ್ಲ. ಅದ್ರಾಗೂ ನಿಮ್ಮಷ್ಟು ಖುಷಿಯಾಗಿ ನಾವೆಲ್ಲ ಯಾರಿರೋಕ್ಕಾಗ್ತೈತೆ ಹೇಳ ರಂಗಪ್ಪ. ಅದಕ್ಕೆ ಚಂದ್ರಪ್ಪ ಹೇಳೋದು, ನೀವ್ಯಾರು ಈ ಸ್ವರ್ಗನೇ ನೋಡಿರಕ್ಕಿಲ್ಲ ಚಂದ್ರಪ್ಪ. ನಾವು ದಿನಾಲು ಸ್ವರ್ಗದಲ್ಲೇ ತೇಲಾಡ್ತಿರ್ತೀವಿ ಚಂದ್ರಪ್ಪ. ವಶಿ ಈ ಮನುಷ್ಯರ ಜೀವನ ಹೆಂಗೆ ಅಂತ ಅಂದರೆ ಚಂದ್ರಪ್ಪ, ರಾತ್ರಿ ಮಲಿಕೊಂಡ್ರೆ ಬೆಳಿಗ್ಗೆ ಎದ್ದಾಳ್ತೀವೋ ಇಲ್ಲವೋ ಚಂದ್ರಪ್ಪ. ಆದರೂ ಜೀವನಕ್ಕೋಸ್ಕರ ಹೊಡೆದಾಟ ಬಡ್ದಾಟ ಇವೆಲ್ಲ ದಿನಾನೂ ಮಾಡ್ತಿರ್ತೀವಿ ಚಂದ್ರಪ್ಪ. ನಾನೊಂದು ಮಾತು ಹೇಳ್ತೀನಿ ಕೇಳು ಚಂದ್ರಪ್ಪ. ವಶಿ ಮನುಷ್ಯರ ಜೀವನ ಅಂತ ನಮಗೆ ಆ ದೇವರು ಕೊಟ್ಬಿಟ್ಟವನೇ ಚಂದ್ರಪ್ಪ. ಆ ಮನುಷ್ಯರ ಜೀವನನ ನಾವು ಅನುಭವಿಸ್ಬಿಡ್ಬೇಕು ಚಂದ್ರಪ್ಪ. ನಿಮ್ಮ ಥರ ನಾವು ಇರೋಕ್ಕಾಗೋದಿಲ್ಲ ಚಂದ್ರಪ್ಪ. ಅದಕ್ಕೆ ವಶಿ ಹೇಳ್ತೀವಿ ಕೇಳು. ಹಾಂ, ಇನ್ಮೇಲಾದರೂ ಒಂಚೂರು ನೀನು ನನ್ನಂಗೆ ಆಗ್ಬಿಡು ಚಂದ್ರಪ್ಪ. ವಶಿ ಇವಾಗ ನನಗೆ 90ಗೆ ದುಡ್ಡು ಕೊಟ್ಬಿಡು ಚಂದ್ರಪ್ಪ. ತಗಿಲ್ಲ ರಂಗಪ್ಪ, ನಮ್ಮ ತಾಗ ಎಲ್ಲಿ ಬರ್ತವಲ್ಲ ದುಡ್ಡು? ನಮ್ಮ ತಾಗೇನು ಐದವೇನಲ್ಲ ದುಡ್ಡು? ನಮ್ಮ ತಾಗ ಯಾತೈತ್ಲ ರಂಗಪ್ಪ, ಕೊಡೋಕ್ಕೆ ಹೇಳಲ್ಲ ನೀನೇನೆ. ಚಂದ್ರಪ್ಪ ನೋಡು, ನೀನು ಕುಡಿಯೋಕ್ಕಿಲ್ಲ, ಆದರೂ ನಿಂತಾವ ದುಡ್ಡಿಲ್ಲ, ದೊಡ್ಡದಾಗ ಬಂಗ್ಲೆ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಏನು ಇಲ್ವಲ್ಲ ಚಂದ್ರಪ್ಪ. ವಶಿ ಅದೇ ನಾನು ಕುಡಿತೀನಿ, ನಂತವನು ಏನೂ ಇಲ್ಲ ಕಣ ಚಂದ್ರಪ್ಪ. ನಂತಾಗೂ ದೊಡ್ಡ ಬಂಗ್ಲೆ ಇಲ್ಲ, ನಂತಾಗೂ ಕಾರ್ ಇಲ್ಲ, ನಂತಾಗೂ ಬೈಕು ಇಲ್ಲ ಚಂದ್ರಪ್ಪ. ವಶಿ ಅರ್ಥ ಮಾಡ್ಕ್ಯ. ಈ ಕುಡಿದ್ರೂ ಒಂದೇನೆ, ನೀನು ಕುಡಿಲಿಲ್ಲ ಅಂದ್ರೂ ಒಂದೇನೆ ಈಗ. ಹಾಂ ವಶಿ, ನೀನೇ ಯೋಚನೆ ಮಾಡು, ನಾನು ಹೇಳಿದ್ರಾಗೆ ಎಷ್ಟು ಅರ್ಥ ಐತೆ ಅಂತ ಚಂದ್ರಪ್ಪ. ಹೂನ್ ಹೇಳ ರಂಗಪ್ಪ, ನೀನು ಕುಡ್ಕೊಂಡು ಅಡ್ಡಾಡಿದ್ರು ಆ ತಿಳ್ಕೊಂಬೋದು ನೋಡ್ಲಾ ಎಷ್ಟು ತಿಳ್ಕೊಂಡಿದ್ಯಾ. ಹಾಂ ವಶಿ, ನೀನು ಹೇಳಿದ್ರಾಗೂ ಇವಾಗ ಅರ್ಥ ಐತೆ ಬಿಡ್ಲಾ ರಂಗಪ್ಪ. ಹೌದೇನೋ ಭೀಮಪ್ಪ, ಇವತ್ತಿನ ಖರ್ಚಿಗೆ ಕೊಡು ಭೀಮಪ್ಪ. ಹಂಗಾರೆ ಒಂದು 90ಗೆ ಸಾಕು. ಆಫ್ ಪಿಜ್ಜಾ ಮನೆಗೆ ಹೋಗ್ಬಿಟ್ಟು ಭೀಮಪ್ಪ ಒಂದು 90 ಹಾಕೊಂಡು ಬೀರಿನೇ ಬಂದ್ಬಿಡ್ತೀನಿ, ಕೊಡು ಭೀಮಪ್ಪ. ನಮ್ತಾವ ಇಲ್ಲ ಬಿಡ್ಲಾ ರಂಗಪ್ಪ. ವಶಿ ಅರ್ಥ ಮಾಡ್ಕೊಳ್ಳ, ನಮ್ ತಗೆಲ್ಲೂ ಬತ್ತೈತ್ಲಾ, ನಮ್ ತಗಿಲ್ಲ ಕಂಡ್ಲ ರಂಗಪ್ಪ. ಇದ್ರ ಕೊಡ್ತಿರ್ಲಿಲ್ವೇ ನಿನಗೆ? ಹಾಂ ಸೋರಿ ಬಿಡ್ರಪ್ಪ. ಹಂಗಾರೆ ವಶಿ ಕುಡಿಯೋರು ಒಂದೇ, ಕುಡಿದಿಲ್ದವರು ಒಂದೇ. ಯಾಕೆ ಅಂತ ಅಂದರೆ ಈ ಕುಡಿಯಾರ್ತಾಗೋನು ದುಡ್ಡಿರಲ್ಲ, ಕುಡಿದಿಲ್ದಾರ್ತಾಗೋನು ದುಡ್ಡಿರಕ್ಕಿಲ್ಲಲ್ಲಪ್ಪ. ಹಂಗಾರೆ ನಮ್ಮದೇ ಮೇಲು ಕಣ್ರಪ್ಪ.
ಓಶಿ ನಾವು ಹೆಂಗಾದ್ರೂ ಮಾಡಿ ದಿನಾಲು ಒಂದೀಟು ಬಿಟ್ಕೊಂಡ್ಬಿಡ್ತೀವಿ ಕಣ್ರಪ್ಪ. ಓಶಿ ನಾವು ಬಿಟ್ಕೊಂಬಕ್ಕೆ ಚೈ ಮಾತು ಹೋಗಿ ಬರ್ತೀನಿ ಕಣ್ರಪ್ಪ. ಭೀಮಪ್ಪ ಚಂದ್ರಪ್ಪ. ಸರಿ ಕಣ್ರಂಗಪ್ಪ. ಒಸಿ ನಾವೂ ಹೊಲ್ದಾಗ ಹೋಗ್ಬೇಕು ಕಣಪ್ಪ. ಕರೆಂಟ್ ಬರೋ ಹೊತ್ತಾಯ್ತು. ಒಸಿ ನಾವು ಹೋಗಿ ಆ ಫಸಲಿಗೆಲ್ಲ ನೀರು ಹಾಯಿಸ್ಬೇಕು. ಹಾಂ, ಹೋಗ್ತೀವಿ ಕಣಪ್ಪ ನಾವು ರಂಗಪ್ಪ. ನೀನು ಹೋಗು, ಎಲ್ಲಿಗೆ ಹೋಗೋದು? ಸಾರಿ ಕಣ್ರಪ್ಪ, ವಶಿ ನಾವು ಹೋಗಿ ಬರ್ತೀವಿ. ಹಂಗೇನೆ ಈ ಹಳ್ಳಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಂಗೆ ಈ ಹಳ್ಳಿ ಪ್ರತಿಭೆನೂ ಬೆಳೆಸ್ರಪ್ಪ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ. ಬರ್ತೀನಿ ಕಣ್ರಪ್ಪ ಮತ್ತೆ.